ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 PMKSY WDC 2.0 2022-23ನೇ ಸಾಲಿನ ಯೋಜನೆಯ ಅಭಿವೃದ್ಧಿಯ ಕಿರುಚಿತ್ರಗಳು. ನೀರು ಸಂಗ್ರಹಣಾ ವಿನ್ಯಾಸಗಳ ಬಗ್ಗೆ ಕಿರುಚಿತ್ರ. ಅಮೃತ ಸರೋವರ, ಅಮೃತ ಮಹೋತ್ಸವ. ಮಾಗಡಿ ತಾಲೂಕು ಉಡವಗೆರೆ ಗ್ರಾಮದ ರೈತ ತಿಮ್ಮಯ್ಯ. ಇವರು 10 ಎಕರೆ ಜಮೀನು ಹೊಂದಿರುತ್ತಾರೆ. ರೇಷ್ಮೆ, ರಾಗಿ, ಭತ್ತ, ತರಕಾರಿ, ಸಿರಿಧಾನ್ಯ ಬೆಳೆಗಳನ್ನು ಬೆಳೆಯುತ್ತಾರೆ. ನಾವು ತಿಮ್ಮಯ್ಯ ಅಂದ್ಬಿಟ್ಟು ಉಡವಗೆರೆ ಗ್ರಾಮ. ನಾವು ಒಂದು 10 ಎಕರೆ ಜಮೀನಿದೆ. ಈ ನಾಲ ಬಂದು ಮಾಡಿದ್ದಾರೆ ಕೃಷಿ ಇಲಾಖೆಯಿಂದ. ಇಲ್ಲಿ ಏನಪ್ಪ ಆಗ್ತದೆ ಅಂದರೆ ನೀರು ಬೋರ್ಗಳಿಗೆಲ್ಲ ರೀಚ್ ಆಗ್ತಾ ಇದೆ. ನೀರು ನಿಂತ್ಕೊಂಡು ಶೇಖರಣೆ ಆದ ನೀರಿಂದ ನಾವು ರೇಷ್ಮೆ ಗಿಡಕ್ಕೆ ನೀರು ಹೊಡ್ಕೊಂಡು ನಾವು ಬೆಳೆ ಬೆಳೀತಾ ಇದ್ದೀವಿ. ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಸರ್. ಮುಂಚೆ ನೀರು ಇರಲಿಲ್ಲ ಸರ್, ನೀರು ಶಾರ್ಟೇಜ್ ಬರ್ತಾಯಿತ್ತು. ನೀರು ಬೋರಲ್ಲೆಲ್ಲ ನೀರು ಶಾರ್ಟೇಜ್ ಇತ್ತು. ಬೇಸಿಗೆ ಕಾಲದಲ್ಲಿ 2 ಬೆಳೆ 3 ಬೆಳೆ ಬಿಟ್ಬಿಡ್ಬೇಕಾಗಿತ್ತು. ಈಗ ನಾಲ ಬಂದು ಮಾಡಿದ್ಮೇಲೆ ನೀರು ಶೇಖರಣೆ ಆಗಿದೆ, ಬೋರ್ಗಳೆಲ್ಲ ರೀಚ್ ಆಗಿದೆ, ನೀರು ಚೆನ್ನಾಗಿ ಬರ್ತಾ ಇದೆ. ರೇಷ್ಮೆ ಬೆಳೆ ಬೆಳೆಯೋಕ್ಕೆ ಅನುಕೂಲ ಆಗಿದೆ. ಬೇರೆ ತರಕಾರಿ ಬೆಳೆನೂ ಬೆಳಿಬೋದು, ರೇಷ್ಮೆಗೂ ಬೆಳಿಬೋದು, ಮತ್ತು ರಾಗಿಗೂ ಉಪಯೋಗಿಸ್ಕೋಬೋದು ನೀರು ಇರೋದ್ರಿಂದ. ಅದರಿಂದ ರೈತರಿಗೆ ಅನುಕೂಲ ಆಗಿದೆ ಸರ್. ನಾವು ಒಂದು ರೇಷ್ಮೆ ಒಂದೇ ಬೆಳೀತಾ ಇರೋದು. ಪ್ರತಿಯೊಂದಕ್ಕೂ ನೀರೊಂದಿದ್ದರೆ ಎಲ್ಲದಕ್ಕೂ ರಾಗಿಗೆ, ಉಪ್ಪಿನೆರಳೆಗೆ, ಎಲ್ಲಕ್ಕ ತರಕಾರಿ ಬೆಳೆಗೆ ಎಲ್ಲಕ್ಕ ಉಪಯೋಗಿಸ್ಕೋಬೋದು ಸರ್ ನೀರೊಂದಿದ್ರೆ. ನಾಲಬದು ನಿರ್ಮಿಸಿರುವುದರಿಂದ ನಮಗೆ ಉಪಯೋಗವಾಗಿದೆ ಎಂದು ಹೇಳುವರು. 2022-23ನೇ ಸಾಲಿನ PMKSY WDC 2.0 ಯೋಜನೆಯ ನಾಲಬದು ಉಪಯೋಗವನ್ನು ಈ ರೈತ ಪಡೆದುಕೊಂಡಿದ್ದಾರೆ. ಸುಮಾರು ಜನಕ್ಕಾಗಿದೆ ಸರ್. ಸುಮಾರು ಒಂದು 20-30 ಎಕರೆ ಜನಕ್ಕೆ 50 ಜನ ರೈತರಿಗೆ ಅನುಕೂಲ ಆಗಿದೆ ಸರ್. ಇಲ್ಲಿ ಕಷ್ಟ ಇತ್ತು ಸರ್, ನೀರಿರಲಿಲ್ಲ. ರೇಷ್ಮೆ ಬೆಳೆ ಬಿಟ್ಬಿಡ್ಬೇಕಾಗಿತ್ತು. ಬೆಳೆಗಳಿಗೆ ನೀರು ಇರ್ತಾ ಇರಲಿಲ್ಲ. ನಾಲಬದು ಬಂದು ಮಾಡಿದ್ಮೇಲೆ ನೀರುಗಳೆಲ್ಲ ರೀಚ್ ಆಗಿದೆ, ನೀರು ತುಂಬಿದೆ. ಈಗ ಸುಮಾರು 8 ಅಡಿ 10 ಅಡಿಲೆಲ್ಲ ನೀರು ಬಂದುಬಿಟ್ಟಿದೆ, ರೀಚ್ ಆಗಿದೆ. ಅದರಿಂದ ರೈತರಿಗೆ ಅನುಕೂಲ ಆಗ್ತದೆ ಸರ್. ರೇಷ್ಮೆ ಬೆಳೆ ಬೇಸಿಗೆಕಾಲದಲ್ಲಿ 2 ಬೆಳೆ 3 ಬೆಳೆ ಬಿಟ್ಬಿಡ್ತಾ ಇದ್ದು. ಈಗ ಕಂಟಿನ್ಯೂಸ್ ಆಗಿ ಬೇಸಿಗೆಲ್ಲ ಬೆಳೆ ಬೆಳಿಬೋದು ಇವಾಗ. ಅಮೃತ ಸರೋವರ ನಾಲಬದು 1 ಹತ್ತಿರ ಆಗಸ್ಟ್ 15, 2022 75ನೇ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಆಜಾದಿ ಕಾ ಅಮೃತ್ ಮಹೋತ್ಸವ್ ಎಂಬ ಉಪಕ್ರಮದ ಅಡಿಯಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಹಳ್ಳಿಯ ನಾಗರಿಕರು, ಗ್ರಾಮಸ್ಥರು, ಮುಖ್ಯ ಗಣ್ಯರು, ಸ್ವಾತಂತ್ರ್ಯ ಹೋರಾಟಗಾರರು, ಸ್ತ್ರೀ ಶಕ್ತಿ ಸಂಘದ ಸದಸ್ಯರು, ಮಕ್ಕಳು, ಅಧಿಕಾರಿಗಳು ಮುಂತಾದವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.